ಪದ್ಯ ಪಾಠ 7 ವೀರಲವ. ಕವಿ ಪರಿಚಯ ಮಾಡಿಕೊಡಿ. ಲಕ್ಷ್ಮೀಶ. ಕೃತ ಶಕ ಸುಮಾರು 1550ರಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ದೇವನೂರಿನಲ್ಲಿ ಜನಿಸಿದನು. ಇವನಿಗೆ ಲಕ್ಷ್ಮೀರಮಣ, ಲಕ್ಷ್ಮೀಪತಿ ಎಂಬ ಹೆಸರುಗಳು ಇದ್ದವು. ಇವನು ಜೈಮಿನಿ ಭಾರತ ಎಂಬ ಕಾವ್ಯವನ್ನು ರಚಿಸಿದ್ದಾನೆ. ಈತನಿಗೆ ಉಪಮಾಲೋಲ, ಕರ್ನಾಟಕ ಕವಿಚ್ಯುತವನ ಚೈತ್ರ ಎಂಬ ಬಿರುದುಗಳನ್ನು ಹೊಂದಿದ್ದನು. ಒಂದು ವಾಕ್ಯದಲ್ಲಿ ಉತ್ತರಿಸಿ. 1. ಯಜ್ಞಾಶ್ವವನ್ನು ಕಟ್ಟಿದವರು ಯಾರು? ಉತ್ತರ: ಯಜ್ಞಾಶ್ವವನ್ನು ಕಟ್ಟಿದವನು ಲವ. 2. ಕುದುರೆಯನ್ನು ಲವನು ಯಾವುದರಿಂದ ಕಟ್ಟಿದನು? ಉತ್ತರ: ಕುದುರೆಯನ್ನು ಲವನು ತನ್ನ ಉತ್ತರೀಯದಿಂದ ಕಟ್ಟಿದನು. 3. ಮುನಿಸುತರು ಹೆದರಲು ಕಾರಣವೇನು? ಉತ್ತರ: ಲವನು ಯಜ್ಞಾಶ್ವವನ್ನು ಕಟ್ಟಿ ಹಾಕಿದ್ದರಿಂದ ಮುನಿಸುತರು ಹೆದರಿದರು. ಸಂದರ್ಭ ಸಹಿತ ಸ್ವಾರಸ್ಯ ಬರೆಯಿರಿ. 1. ರಘದ್ವಹನ ಸೊಲ್ಲೇಳಿ ನಮಿಸಲ್. 2. ಅವನ ತಾಯಿ ಎಲ್ಲರ ಮುಂದೆ ಬಂಜೆ. 3. ಅರಸುಗಳ ವಾಜಿಯಂಬಿಡು. 4. ಜಾನಕಿಯ ಮಗನಿದಕ್ಕೆ ಬೆದರುವನೆ. ಆಯ್ಕೆ: ಈ ವಾಕ್ಯವನ್ನು ಲಕ್ಷ್ಮೀಶನು ರಚಿಸಿರುವ ಜೈಮಿನಿ ಭಾರತ ದಿಂದ ಆಯ್ದ ವೀರಲವ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ಶ್ರೀರಾಮನ ಯಾಗದ ಕುದುರೆಯು ವಾಲ್ಮೀಕಿ ಋಷಿಗಳ ಕೈದೋಟವನ್ನು ಹಾಳು ಮಾಡುವುದು. ಅಲ್ಲಿಗೆ ಬಂದ ಲವನು ಕುದುರೆಯ ಹಣೆಯಲ್ಲಿದ್ದ ಬರೆಹವನ್ನು ಓದಿ ಕೋಪಗೊಳ್ಳುವುದು ಹಾಗೂ ಕುದುರೆಯನ್ನು ಬಾಳೆಯ ಗಿಡಕ್ಕೆ ಕಟ್ಟಿಹಾಕುವುದನ್ನು ಕವಿ ವರ್ಣಿಸುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸ್ವಾರಸ್ಯ: ಇಲ್ಲಿ ರಾಮನ ಗುಣಗಾನ, ಲವನ ಧೈರ್ಯ, ಮುನಿಕುಮಾರರ ಅಂಜಿಕೆ ಸ್ವಾರಸ್ಯಕರವಾಗಿದೆ. ಎಲ್ಲಾ 8-10 ವಾಕ್ಯಗಳ ಪ್ರಶ್ನೆಗಳು, ಎಲ್ಲಾ 3-4 ವಾಕ್ಯಗಳ ಪ್ರಶ್ನೆಗಳು, ಎಲ್ಲಾ ಸಂದರ್ಭದ ಪ್ರಶ್ನೆಗಳು. ಸಾರಾಂಶ: ಉತ್ತರ: ರಾಮನು ಅಶ್ವಮೇಧಯಾಗದ ಕುದುರೆ ಸಂಚರಿಸುತ್ತಿರುವಾಗ ಶಕ್ತಿವಂತರಾದ ರಾಜರು ಕುದುರೆಯನ್ನು ತಡೆಯದೆ ನಮಿಸಿ ಕಳುಹಿಸಿದರು. ಕುದುರೆ ವಾಲ್ಮೀಕಿ ಋಷಿಗಳ ಆಶ್ರಮದ ಬಳಿಗೆ ಆ ಕುದುರೆ ಬಂದು ಅಲ್ಲಿದ್ದ ಹಸಿರು ಹುಲ್ಲಿಗೆ ಆಸೆಪಟ್ಟು ಕೈತೋಟವನ್ನು ಪ್ರವೇಶಿಸಿತು. ವಾಲ್ಮೀಕಿ ಮುನಿಗಳು ಹೇಳಿದಂತೆ ಲವನು ಕೈದೋಟದ ಕಾವಲು ಕಾಯುತ್ತಾ ಆಟವಾಡುತ್ತಿದ್ದನು. ಅಲ್ಲಿಗೆ ಬಂದ ಕುದುರೆಯನ್ನು ನೋಡಿ, ಇದು ಎಲ್ಲಿಯ ಕುದುರೆ? ಹೂದೋಟವನ್ನು ಹಾಳು ಮಾಡುತ್ತಿದೆ ಎಂದು ಅದರ ಬಳಿ ಬಂದನು. ಯಜ್ಞಾಶ್ವದ ಹಣೆಯಲ್ಲಿದ್ದ ಪಟ್ಟಿಯಲ್ಲಿ ಭೂಮಂಡಲದಲ್ಲಿ ಕೌಸಲ್ಯೆಯ ಮಗನಾದ ರಾಮನು ಒಬ್ಬನೇ ವೀರ, ಇದು ಅವನ ಯಜ್ಞದ ಕುದುರೆ, ಇದನ್ನು ತಡೆಯುವ ಶಕ್ತಿ ಇರುವವರು ತಡೆಯಲಿ ಎಂದ ಬರೆಯಲಾಗಿತ್ತು. ಅದನ್ನು ಓದಿ ಕೋಪಗೊಂಡ ಲವನು ಕುದುರೆಯನ್ನು ಉತ್ತರೀಯದಿಂದ ಬಾಳೆಗಿಡಕ್ಕೆ ಕಟ್ಟಿದನು. ಅದನ್ನು ಕಂಡು ಹೆದರಿದ ಮುನಿಸುತರು, ಬೇಡ ಬೇಡ, ಅರಸುಗಳ ಕುದುರೆಯನ್ನು ಬಿಡು, ನಮ್ಮನ್ನು ಹೊಡೆಯವರು ಎಂದು ಹೇಳಿದರು. ಆಗ ಲವನು, ಬ್ರಾಹ್ಮಣರ ಮಕ್ಕಳು ಹೆದರಿದರೆ ಜಾನಕಿಯ ಮಗನು ಹೆದರುವನೆ, ನೀವು ಹೋಗಿ ಎಂದು ಶೌರ್ಯದಿಂದ ಹೇಳಿದನು. ಮೌಲ್ಯ: ಇಲ್ಲಿ ರಾಮನ ಗುಣಗಾನ, ಲವನ ಧೈರ್ಯ ಮೌಲ್ಯಯುತವಾಗಿದೆ. ಪದ್ಯ ಪೂರ್ಣಗೊಳಿಸಿ. ಉರ್ವಿಯೋಳ್ ಕೌಸಲ್ಯ ಪಡೆದ ಕುವರಂ ರಾಮ. ನೋರ್ವನೇ ವೀರನಾಥನ ಯಜ್ಞತುರಗಮಿದು. ನಿರ್ವಹಿಸಲಾರ್ಪರಾರ ದೊಡಂ ತಡೆಯಲೆಂದಿದ್ದ ಲೇಖನವನ್ನೋದಿ. ಗರ್ವಮಂ ಬಿಡಿಸದಿದ್ದೊಡೆ ತನ್ನ ಮಾತೆಯಂ. ಸರ್ವಜನಮುಂ ಬಂಜೆಯನ್ನದಿದ್ದ ಪುದೆ ತಾನು.